ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ನಾವು ವಿವಾಹದ ಪ್ರಕಾರಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಈ ಮೊದಲು ನಾವು ವಿವಾಹ ವ್ಯವಸ್ಥೆಯ ಲಕ್ಷಣಗಳು ಮತ್ತು ಅದರ ಕಾರ್ಯಗಳನ್ನು ಕುರಿತು ಕಳೆದ ತರಗತಿಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆ ನಮ್ಮ ಸಾಮಾಜಿಕ ಸಂಸ್ಥೆಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ. ಇಲ್ಲಿ ಕುಟುಂಬ ಮತ್ತು ವಿವಾಹ ಅಂತಕ್ಕಂತಹ ಎರಡು ಸಂಸ್ಥೆಗಳು ಪರಸ್ಪರ ಪೂರಕವಾಗಿದ್ದು ಇಡೀ ಸಮಾಜದ ಒಂದು ಅಸ್ತಿತ್ವ, ಇಡೀ ಸಮಾಜದ ಒಂದು ಪ್ರಗತಿ ಇದಕ್ಕೆ ಸಾಕಷ್ಟು ಸಹಾಯಕವಾಗ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಇವುಗಳ ಒಂದು ಸಾರ್ವತ್ರಿಕ ಸ್ವರೂಪ ಇದೆ. ಹೀಗಾಗಿ ಜಗತ್ತಿನ ಎಲ್ಲೆಡೆ ವಿವಾಹ ಅಂತಕ್ಕಂತಹ ಸಂಸ್ಥೆ ಇರ್ತಕ್ಕಂತಹದ್ದು ಅಸ್ತಿತ್ವದಲ್ಲಿ ಇರುವಂತಹದನ್ನು ನಾವು ನೋಡ್ತೀವಿ. ಹಾಗೆಯೇ ಈ ಮೊದಲು ಗಮನಿಸಿದ ಹಾಗೆ ವೆಸ್ಟರ್ ಮಾರ್ಕ್ ಅವರ ಒಂದು ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್, ವೆಸ್ಟರ್ ಮಾರ್ಕ್ ಅವರ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎನ್ನುವಂತಹ ಗ್ರಂಥದಲ್ಲಿ ಅವರು ವಿವಾಹ ಎನ್ನುವಂತಹ ಸಂಸ್ಥೆಯ ಬಗ್ಗೆ ಒಂದು ವಿಶ್ಲೇಷಣಾತ್ಮಕವಾದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಈಗಾಗಲೇ ಅದನ್ನು ನೀವು ಗಮನಿಸಿದ್ದೀರಿ. ಸಂತತಿಯ ಜನನದ ನಂತರವೂ ಮುಂದುವರಿತಕ್ಕಂತಹ ಸ್ತ್ರೀ ಪುರುಷರ ಅಥವಾ ಹೆಣ್ಣು ಗಂಡಿನ ಸಂಬಂಧವನ್ನು ನಾವು ವಿವಾಹ ಅಂಥೇಳಿ ಕರಿತೀವಿ ಅಂತಕ್ಕಂತಹದ್ದು. ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಲೈಂಗಿಕ ಬೇಡಿಕೆ ಮತ್ತು ಮಕ್ಕಳನ್ನು ಹೊಂದತಕ್ಕಂತಹದ್ದು ಅಥವಾ ಸಂತತಿಯನ್ನು ಪಡೀತಕ್ಕಂತಹದ್ದು, ಆ ಮೂಲಕ ಇಡೀ ಸಮಾಜದ ಅಥವಾ ಮಾನವ ಕುಲದ ಮುಂದುವರಿಯುವಿಕೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಅಂಶಗಳು ಈ ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವುಗಳ ಒಂದು ಸಾರ್ವತ್ರಿಕ ಸ್ವರೂಪ ಮತ್ತು ಒಂದು ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಸ್ತ್ರೀ ಪುರುಷರ ನಡುವೆ ಸಂಬಂಧಗಳನ್ನು ಬೆಸೆತಕ್ಕಂತಹದ್ದು, ಲೈಂಗಿಕ ಬೇಡಿಕೆಗೆ ಒಂದು ಚೌಕಟ್ಟನ್ನು ಹಾಕ್ತಕ್ಕಂತಹದ್ದು, ಕುಟುಂಬ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹದ್ದು, ಹೀಗೆ ಒಂದು ಮಾನವ ಸಂತತಿಗೆ ಒಂದು ನಿರ್ದಿಷ್ಟ ರೂಪರೇಖೆಗಳನ್ನು ರೂಪಿಸ್ತಕ್ಕಂಥದ್ದು. ಯಾಕೆಂದರೆ ಹುಟ್ಟತಕ್ಕಂತಹ ಒಂದು ಮಗು ಅದಕ್ಕೊಂದು ನಿರ್ದಿಷ್ಟವಾದಂತಹ ಕೌಟುಂಬಿಕ ಚೌಕಟ್ಟನ್ನು ಇಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆ ರೂಪಿಸ್ತಾ ಇದೆ. ಹಾಗಾಗಿ ಪ್ರಾಣಿಗಳಂತಲ್ಲದೆ ಮಾನವ ಸಂಸ್ಕೃತಿ, ನಾಗರಿಕತೆ ಇವುಗಳ ಚೌಕಟ್ಟಿನಲ್ಲಿ ರೂಪುಗೊಳ್ಳಬೇಕಾದ್ರೆ ಅಲ್ಲಿ ವಿವಾಹ ಮತ್ತು ಕುಟುಂಬ ಅಂತಕ್ಕಂತಹ ಸಂಸ್ಥೆಗಳು ಹೆಚ್ಚು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಒಂದು ಸಮಾಜ ನೈತಿಕ ತಳಹದಿಯ ಮೇಲೆ ರೂಪಿತವಾಗುವಂತಹ ಸಂದರ್ಭಗಳಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆ ಹೆಚ್ಚು ಮಹತ್ವದ ಒಂದು ಪಾತ್ರ ವಹಿಸ್ತಕ್ಕಂಥದ್ದನ್ನು ನಾವೇನು ನೋಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿನ ಸಂಬಂಧಗಳಿಗೆ ಅರ್ಥವೇ ಇರ್ತಾ ಇರಲಿಲ್ಲ, ಇಲ್ಲಿ ಅರಾಜಕತೆ ಇರ್ತಾ ಇತ್ತೋ ಏನೋ. ಅದಕ್ಕೆ ಬದಲಾಗಿ ಪತಿ ಪತ್ನಿಯರು, ಮಕ್ಕಳು ಅವರದೇ ಒಂದೊಂದು ಸಾಮಾಜಿಕವಾದಂತಹ ಚೌಕಟ್ಟು, ಅದಕ್ಕೊಂದು ಜೈವಿಕವಾದಂತಹ ಚೌಕಟ್ಟು ಇವೆಲ್ಲವೂ ದೊರೆಯುವುದರ ಮೂಲಕ ವಿವಾಹ ಅಂತಕ್ಕಂತಹ ಸಂಸ್ಥೆ ಅತ್ಯಂತ ಮಹತ್ವದ ಒಂದು ಸಂಸ್ಥೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂತಹ ವಿವಾಹ ಸಂಸ್ಥೆಯ ಪ್ರಕಾರಗಳನ್ನು ನಾವಿಲ್ಲಿ ತೆಗೆದುಕೊಂಡಾಗ ವಿವಾಹ ಅಂತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಏಕಸಂಗಾತಿ ವಿವಾಹ, ಮತ್ತೊಂದು ಬಹುಸಂಗಾತಿ ವಿವಾಹ ಅಂತಕ್ಕಂಥದ್ದು. ಅಂದರೆ ಸಂಗಾತಿಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿದೆ, ಎಷ್ಟು ಪ್ರಮಾಣದಲ್ಲಿದೆ ಎನ್ನುವುದನ್ನು ಮುಖ್ಯವಾಗಿ ಇಟ್ಟುಕೊಂಡು ಈ ಎರಡು ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ. ಒಂದು ಏಕಸಂಗಾತಿ ವಿವಾಹ, ಮತ್ತೊಂದು ಬಹು ಸಂಗಾತಿ ವಿವಾಹ. ಆ ಪದವೇ ಇಲ್ಲಿ ಸೂಚಿಸುತ್ತದೆ ಏಕಸಂಗಾತಿ, ಒಬ್ಬರು ಮಾತ್ರ ಸಂಗಾತಿ ಇರ್ತಕ್ಕಂತಹದ್ದು. ಹಾಗಾದರೆ ಇಲ್ಲಿ ಏಕಸಂಗಾತಿ ವಿವಾಹ ಅಂತಕ್ಕಂತಹದ್ದನ್ನು ನಾವು ನೋಡುವಾಗ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಮಾತ್ರ ವಿವಾಹ ಆಗಿರ್ತಕ್ಕಂಥದ್ದು, ಅಥವಾ ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನು ಮಾತ್ರ ವಿವಾಹ ಆಗಿರ್ತಕ್ಕಂಥದ್ದು, ಈ ಎರಡನ್ನೂ ಕೂಡ ನಾವು ಏಕಸಂಗಾತಿ ವಿವಾಹ ಅಂತೇಳಿ ಕರಿತೀವಿ. ಅಂದರೆ ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಒಬ್ಬ ಸಂಗಾತಿ, ಅಥವಾ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಏಕ ಸಂಗಾತಿ, ಒಬ್ಬ ಸಂಗಾತಿಯನ್ನು ಮಾತ್ರ ಹೊಂದಿರತಕ್ಕಂತಹ ಈ ಒಂದು ವ್ಯವಸ್ಥೆಯನ್ನು ನಾವು ಏಕಸಂಗಾತಿ ವಿವಾಹ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಹೆಚ್ಚು ಅಥವಾ ಸಂಪೂರ್ಣವಾಗಿ
ಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ವಿವಾಹದ ಪ್ರಕಾರ ಅಂತ ಹೇಳಿದ್ರೆ ಅದು ಏಕಸಂಗಾತಿ ವಿವಾಹ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೀಗಾಗಿ ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನು ಮಾತ್ರ ವಿವಾಹ ಆಗ್ತಕ್ಕಂಥದ್ದು ಅಥವಾ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಮಾತ್ರ ವಿವಾಹವಾಗ್ತಕ್ಕಂಥದ್ದು ಏಕಸಂಗಾತಿ ವಿವಾಹ ಆಗುತ್ತೆ. ಇದು ಸಾಮಾನ್ಯವಾಗಿ ಮನ್ನಣೆಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಸಮಾಜ ಇದಕ್ಕೆ ಈ ಒಂದು ಏಕ ಸಂಗಾತಿ ವಿವಾಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ ಅನ್ನೋದನ್ನು ನಾವು ನಮ್ಮ ರಾಮಾಯಣದ ಕಾಲದಲ್ಲಿ ನೋಡೋದಾದರೆ ಶ್ರೀರಾಮಚಂದ್ರ, ಯಾಕೆಂದರೆ ಹಿಂದಿನ ಕಾಲದಲ್ಲಿ ಅನೇಕ ಸ್ತ್ರೀಯರನ್ನ ವಿವಾಹ ಆಗ್ತಕ್ಕಂತಹ ಪದ್ಧತಿ ಇತ್ತು. ಅಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸೀತೆಯನ್ನು ಮಾತ್ರ ವಿವಾಹ ಆಗಿರ್ತಕ್ಕಂಥದ್ದು ಅಂತಹ ಒಂದು ಆದರ್ಶದ ಉದಾಹರಣೆಯನ್ನು ಅನೇಕ ಸಾರಿ ಅದನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಒಂದು ಆದರ್ಶವಾದಂತಹ ವಿವಾಹ ಪದ್ಧತಿ ಅಂತ ಹೇಳಿದ್ರೆ ಅದು ಏಕಸಂಗಾತಿ ವಿವಾಹ ಅಂತಕ್ಕಂಥದ್ದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪತಿ ಮರಣ ಹೊಂದಿದರೆ ಅಥವಾ ಪತ್ನಿ ಮರಣ ಹೊಂದಿದರೆ ಅಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಎಂತಹದ್ದು. ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಪತಿಯ ಮರಣಾನಂತರ ಪತ್ನಿ ವಿವಾಹ ಆಗಿರ್ತಕ್ಕಂತಹ ಉದಾಹರಣೆಗಳು ಕಡಿಮೆ ಸಂಖ್ಯೆಯಲ್ಲಾದರೂ ಇದ್ದಾವೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ನಿ ಮರಣ ಹೊಂದಿದಾಗ ಪತಿ ವಿವಾಹವಾಗ್ತಕ್ಕಂತಹದ್ದು ಒಂದು ಕಡ್ಡಾಯ ಎನ್ನುವಂಥ ರೀತಿಯಲ್ಲಿ, ಅಥವಾ ಪತ್ನಿ ಮರಣ ಹೊಂದಿದ ಕೆಲವೇ ಸಮಯದಲ್ಲಿ ಆ ವ್ಯಕ್ತಿಗೆ ಇನ್ನೊಬ್ಬ ಸ್ತ್ರೀಯನ್ನು ವಿವಾಹ ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತದೆ. ಅಂತಹದ್ದನ್ನು ನಾವು ಅನುಕ್ರಮ ವಿವಾಹ ಅಥವಾ ಸರಣಿ ವಿವಾಹ ಅಂತೇಳಿ ಕರೆಯಲಾಗುತ್ತದೆ. ನೋಡಿ, ಪತ್ನಿಯ ಮರಣಾನಂತರ ಇನ್ನೊಬ್ಬ ಸ್ತ್ರೀಯನ್ನ ವಿವಾಹ ಮಾಡ್ತಕ್ಕಂಥದ್ದು ಅನುಕ್ರಮ ವಿವಾಹ ಅಥವಾ ಸರಣಿ ವಿವಾಹ ಅಂತೇಳಿ ಕರೆಸಿಕೊಳ್ಳಲ್ಪಡ್ತದೆ. ಬಹುಶಃ ಇಲ್ಲಿ ಇದು ಪತ್ನಿಗೂ ಅನ್ವಯ ಆಗ್ಬೋದು, ಪತಿಗೂ ಅನ್ವಯ ಆಗ್ಬೋದು. ಆದರೆ ಹೆಣ್ಣು ಮಕ್ಕಳು ಪುನರ್ವಿವಾಹ ಆಗ್ತಕ್ಕಂತಹ ಸಂದರ್ಭಗಳು ಬಹಳಷ್ಟು ಕಡಿಮೆ. ಇತ್ತೀಚಿನ ಸಮಾಜಗಳಲ್ಲಿ ಸ್ವಲ್ಪ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು, ಉದ್ಯೋಗಸ್ಥರಾಗಿರ್ತಕ್ಕಂಥವ್ರು, ಆಧುನಿಕ ರೀತಿಯಲ್ಲಿ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥವ್ರು, ಅವರಲ್ಲಿ ಈ ಬಗೆಯ ವಿವಾಹ ಸಂಬಂಧಗಳನ್ನು ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಆದರೆ ಪುರುಷ ವರ್ಗಕ್ಕೆ ತೆಗೆದುಕೊಂಡಾಗ ಪತ್ನಿಯ ಮರಣಾನಂತರ ಪತಿ ಮತ್ತೊಬ್ಬ ಸ್ತ್ರೀಯನ್ನು ವಿವಾಹ ಆಗ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಅಕಸ್ಮಿಕ ಆಕೆಯೇ ಮರಣ ಹೊಂದಿದರೆ ಮತ್ತೊಬ್ಬ ಸ್ತ್ರೀಯನ್ನು ವಿವಾಹ ಆಗ್ತಕ್ಕಂತಹ ಅನೇಕ ಉದಾಹರಣೆಗಳು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದಾವೆ. ಅಂತಹ ವಿವಾಹಗಳನ್ನು ಅನುಕ್ರಮ ಅಥವಾ ಸರಣಿ ವಿವಾಹ, ಒಂದಾದ ನಂತರ ಮತ್ತೊಂದು ಎನ್ನುವ ಅರ್ಥದಲ್ಲಿ ಇದನ್ನೇ ಬಳಸಲಾಗುತ್ತದೆ. ಪತ್ನಿಯ ಮರಣಾನಂತರ ಪತಿ ಮತ್ತೊಬ್ಬ ಸ್ತ್ರೀಯನ್ನು ವಿವಾಹವಾಗ್ತಕ್ಕಂತಹದ್ದು ಅನುಕ್ರಮ ವಿವಾಹ ಅಥವಾ ಸರಣಿ ವಿವಾಹ ಅಂತೇಳಿ ಕರೆಸಿಕೊಳ್ಳಲ್ಪಡುತ್ತದೆ. ಅಂದರೆ ಬಹುಶಃ ಇಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದನ್ನು ಒಪ್ಕೊಂಡಿರ್ತಕ್ಕಂತಹದ್ದು. ಆದರೆ ಏಕಕಾಲದಲ್ಲಿ ಇಬ್ಬರು ಸ್ತ್ರೀಯರನ್ನು ವಿವಾಹವಾಗುವಂತೆ ಇಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಹಿಂದೆ ಕಾನೂನುಗಳು ಜಾರಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಅಥವಾ ನಮ್ಮ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಈ ಒಂದು ಬಹುಪತ್ನಿತ್ವ ಸಾಮಾನ್ಯವಾಗಿತ್ತು. ಆದರೆ ಇತ್ತೀಚೆಗೆ 1955ರ ಹಿಂದೂ ವಿವಾಹ ಕಾಯ್ದೆಯು ಏಕಪತ್ನಿತ್ವವನ್ನು ಕಡ್ಡಾಯಗೊಳಿಸಿದೆ. 1955ರ ಹಿಂದೂ ವಿವಾಹ ಕಾಯ್ದೆಯು ಏಕಪತ್ನಿತ್ವವನ್ನು ಕಡ್ಡಾಯಗೊಳಿಸಿದೆ, ಅಂದರೆ ಬಹುಪತ್ನಿತ್ವವನ್ನು ನಿಷೇಧಿಸಿದೆ. ಹಾಗಾಗಿ ಇವತ್ತಿನ ಸಂದರ್ಭಗಳಲ್ಲಿ ನಾವು ಏಕಸಂಗಾತಿ ವಿವಾಹಗಳನ್ನೇ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ತೀರಾ ಪತ್ನಿಯ ಮರಣಾನಂತರ ಕಾಣ್ತಕ್ಕಂತಹ ಅನುಕ್ರಮ ಅಥವಾ ಸರಣಿ ವಿವಾಹಗಳು ಅಪರೂಪದಲ್ಲಿ ನಡೀತಾ ಇರಬಹುದು. ಒಟ್ಟಿನಲ್ಲಿ ಒಂದು ಸಮಾಜ ಉತ್ತಮವಾದದ್ದು, ಆದರ್ಶವಾದದ್ದು ಅಂಥೇಳಿ ಎಲ್ಲರೂ ಒಪ್ಕೊಂಡಿರ್ತಕ್ಕಂತಹ ಪ್ರಕಾರವಾಗಿ ನಾವು ಏಕಸಂಗಾತಿ ವಿವಾಹವನ್ನು ಇಲ್ಲಿ ನೋಡ್ತೀವಿ. ಕೆಲವು ಸಾರಿ ಇದನ್ನ ಏಕಪತ್ನಿತ್ವ ಪದ್ಧತಿ ಅಂತಲೂ ಕೂಡ ಕರೀತಾ ಇದ್ರು. ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಮಾತ್ರ ವಿವಾಹ ಆಗ್ತಕ್ಕಂಥದ್ದು. ಆದರೆ ಈಗ ಅಲ್ಲಿ ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು ಎನ್ನುವ ಕಾರಣಕ್ಕಾಗಿ ಆ ಏಕಪತ್ನಿತ್ವ ಅನ್ನೋದಕ್ಕೆ ಬದಲಾಗಿ ಈ ದಿನಗಳಲ್ಲಿ ಹೆಚ್ಚಾಗಿ ಏಕಸಂಗಾತಿ ವಿವಾಹ ಅಂತಕ್ಕಂತಹ ಒಂದು ಪದವಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಎರಡನೆಯ ಪ್ರಕಾರ ಬಹುಸಂಗಾತಿ ವಿವಾಹ. ನೋಡಿ, ಇಲ್ಲಿ ಈ ಪದದಲ್ಲಿಯೇ ಅರ್ಥ ಇದೆ. ಸಂಗಾತಿಗಳ ಸಂಖ್ಯೆ ಬಹು ಅಂದರೆ ಅನೇಕ, ಸಂಗಾತಿಗಳ ಸಂಖ್ಯೆ ಹೆಚ್ಚಿರ್ತಕ್ಕಂತಹದ್ದು. ಅಂದರೆ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಒಬ್ಬ ಸ್ತ್ರೀ ಇಬ್ಬರಿಗಿಂತ
ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹ ಪದ್ಧತಿ ಕೂಡ ಇಲ್ಲಿ ಇರಬಹುದು. ಒಟ್ಟಿನಲ್ಲಿ ಅಲ್ಲಿ ಪುರುಷರಾಗಲಿ ಸ್ತ್ರೀಯರಾಗಲಿ ಇಬ್ಬರಿಗಿಂತ ಹೆಚ್ಚು ಜನ ಸಂಗಾತಿಗಳನ್ನು ಹೊಂದತಕ್ಕಂತಹದ್ದು ಇಲ್ಲಿ ಬಹುಸಂಗಾತಿ ವಿವಾಹ ಆಗುತ್ತೆ. ಸಂಗಾತಿಗಳ ಸಂಖ್ಯೆ ಇಬ್ಬರಿಗಿಂತ ಹೆಚ್ಚಿರ್ತಕ್ಕಂಥದ್ದು, ಅದು ಪುರುಷರು ಆಗಿರ್ಬೋದು ಅಥವಾ ಸ್ತ್ರೀಯರು ಆಗಿರ್ಬೋದು. ಇದನ್ನು ನಾವು ಬಹುಸಂಗಾತಿ ವಿವಾಹ ಅಂತ ಹೇಳಿ ಕರಿತೀವಿ. ಸಂಗಾತಿಗಳ ಸಂಖ್ಯೆ ಇಬ್ಬರಿಗಿಂತ ಹೆಚ್ಚಿರ್ತಕ್ಕಂಥದ್ದು ಅಂದರೆ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹ ಆಗ್ತಕ್ಕಂಥದ್ದು, ಅಥವಾ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂಥದ್ದು, ಅದನ್ನು ನಾವು ಬಹುಸಂಗಾತಿ ವಿವಾಹ ಅಂತೇಳಿ ಕರೀತೀವಿ. ಸಾಮಾನ್ಯವಾಗಿ ಆಧುನಿಕ ಸಮಾಜಗಳಲ್ಲಿ ಬಹುಸಂಗಾತಿ ವಿವಾಹದ ಒಂದು ತೀವ್ರತೆ ಇರ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದರಲ್ಲಿ ನಮ್ಮ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಅಥವಾ ತೀರಾ ಪುರಾತನವಾದಂತಹ ಸಮಾಜಗಳಲ್ಲಿ, ಆದಿವಾಸಿ ಸಮುದಾಯಗಳಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ವ್ಯವಸ್ಥೆಯ ಆಧಾರದ ಮೇಲೆ ಬಹುಸಂಗಾತಿ ವಿವಾಹದಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಬಹುಪತ್ನಿತ್ವ, ಮತ್ತೊಂದು ಬಹುಪತಿತ್ವ ಎನ್ನುವಂಥದ್ದು. ಇಲ್ಲಿ ಸಂಗಾತಿಗಳ ಸಂಖ್ಯೆ ಅಧಿಕ, ಹೆಚ್ಚು, ಇಬ್ಬರಿಗಿಂತ ಹೆಚ್ಚಾಗಿರ್ತಕ್ಕಂತಹದ್ದು ಇಲ್ಲಿ ಬಹುಸಂಗಾತಿ ವಿವಾಹ ಅಂತಕ್ಕಂಥದ್ರ ಅರ್ಥ ಆಗುತ್ತೆ. ಬಹುಶಃ ಆಧುನಿಕ ಸಮಾಜದಲ್ಲಿ ನಾವು ಈ ಥರದ ಒಂದು ಸಂಬಂಧಗಳನ್ನು, ವಿವಾಹ ಸಂಬಂಧವನ್ನು ಕಾಣ್ತಕ್ಕಂಥದ್ದು ಬಹಳಷ್ಟು ಕಡಿಮೆಯಾಗಿದೆ. ಅಪರೂಪದ ಸಂದರ್ಭಗಳಲ್ಲಿ ಬಹುಪತ್ನಿತ್ವ ಬಳಕೆಯಲ್ಲಿ ಇದ್ದಿರಬಹುದಷ್ಟೇ. ಆದರೆ ಹೆಚ್ಚಿನದಾಗಿ ಈ ಅಂಶಗಳು ತಮ್ಮ ಮಹತ್ವವನ್ನು ಕಳ್ಕೊಂಡಿವೆ. ಏಕಸಂಗಾತಿ ವಿವಾಹವೇ ಹೆಚ್ಚಿನ ಒಂದು ಪ್ರಾಬಲ್ಯವನ್ನು ಮತ್ತು ಹೆಚ್ಚಿನ ಮಹತ್ವವನ್ನು ಮತ್ತು ಒಂದು ಉತ್ತಮವಾದಂತಹ ವ್ಯವಸ್ಥೆ ಅನ್ನುವಂತಹ ಹೆಗ್ಗಳಿಕೆಗೆ ಈ ಒಂದು ಏಕಸಂಗಾತಿ ವಿವಾಹ ಅಂತಕ್ಕಂತಹದ್ದು ಪಾತ್ರವಾಗಿದೆ. ಇಲ್ಲಿ ಬಹುಸಂಗಾತಿ ವಿವಾಹದಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಬಹುಪತ್ನಿತ್ವ, ಮತ್ತೊಂದು ಬಹುಪತಿತ್ವ. ನೋಡಿ, ಇಲ್ಲಿ ಆ ಪದದಲ್ಲಿಯೇ ನಿಮಗೆ ಅದರ ಅರ್ಥ ಸಿಗ್ತದೆ. ಈ ಎಲ್ಲವುಗಳು ಅಷ್ಟೇ ನೋಡಿ, ಏಕಸಂಗಾತಿ, ಒಬ್ಬ ಸಂಗಾತಿ ಅಥವಾ ಬಹುಸಂಗಾತಿ, ಸಂಗಾತಿಗಳ ಸಂಖ್ಯೆ ಇಬ್ಬರಿಗಿಂತ ಹೆಚ್ಚು, ಒಬ್ಬರಿಗಿಂತ ಹೆಚ್ಚಿರ್ತಕ್ಕಂಥ ಬಹು ಅಂದರೆ ಅನೇಕ ಎನ್ನುವಂಥದ್ದನ್ನು ಸೂಚಿಸುತ್ತೆ. ಅಂತೆಯೇ ಇಲ್ಲಿ ಬಹುಪತ್ನಿತ್ವ ಅಂದರೆ ಬಹು, ಹೆಚ್ಚು, ಅನೇಕ, ಯಾರು? ಪತ್ನಿಯರು. ಇಬ್ಬರಿಗಿಂತ ಹೆಚ್ಚು ಜನ ಪತ್ನಿಯರು. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗ್ತಕ್ಕಂಥದ್ದು ಇಲ್ಲಿ ಬಹುಪತ್ನಿತ್ವ ಆಗುತ್ತೆ. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗ್ತಕ್ಕಂತಹದ್ದು ಬಹುಪತ್ನಿತ್ವ ಆಗುತ್ತೆ. ಹಾಗೆಯೇ ಬಹುಪತಿತ್ವ ಇಲ್ಲಿ ಅನೇಕ, ಯಾರು? ಪತಿಯಂದಿರ ಸಂಖ್ಯೆ. ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದು ಬಹುಪತಿತ್ವ ಆಗುತ್ತೆ. ಹಾಗಾಗಿ ನಿಮಗೆ ಆ ಪದದಲ್ಲಿಯೇ ಅದರ ಅರ್ಥ ಅಂತಕ್ಕಂಥದ್ದಿದೆ. ಅನೇಕ ಜನ ಪತ್ನಿಯರು, ಅನೇಕ ಜನ ಪತಿಯಂದಿರು. ಈ ರೂಪದಲ್ಲಿ ನಾವು ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಎನ್ನುವುದರ ಅರ್ಥವನ್ನು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಮತ್ತೊಮ್ಮೆ ಆಲೋಚನೆ. ಬಹುಪತ್ನಿತ್ವ ಅಂದರೆ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗ್ತಕ್ಕಂಥದ್ದು ಬಹುಪತ್ನಿತ್ವ. ಅದರಲ್ಲಿ ಪುನಃ ಎರಡು ಪ್ರಕಾರಗಳಿದ್ದಾವೆ. ಒಂದು ಭಗಿನಿ ಬಹುಪತ್ನಿತ್ವ, ಮತ್ತೊಂದು ಭಗಿನೇತರ ಬಹುಪತ್ನಿತ್ವ ಅಂತ ಹೇಳಿ. ನೋಡಿ, ಇಲ್ಲಿ ಮೊದಲನೇದಾಗಿ ಬಹುಪತ್ನಿತ್ವ ಅಂತಕ್ಕಂತಹ ಪದ್ಧತಿ ನಮ್ಮ ಪುರಾತನ ಸಮಾಜದಲ್ಲಿ ವ್ಯಾಪಕತೆಯನ್ನು ಪಡ್ಕೊಂಡಿತ್ತು. ಅದೊಂದು ಸಾಮಾನ್ಯ ವಿವಾಹ ಪದ್ಧತಿ ಎನ್ನುವಂತೆ ಅದರ ಅನುಷ್ಠಾನ ಅಂತಕ್ಕಂಥದ್ದು ಇತ್ತು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಒಬ್ಬ ಪತ್ನಿಗೆ ಮಕ್ಕಳಾಗದೆ ಹೋದಾಗ ಇನ್ನೊಂದು ವಿವಾಹವನ್ನು ಮಾಡ್ತಕ್ಕಂಥದ್ದು, ಅಥವಾ ಆಕೆ ಅನಾರೋಗ್ಯ ಪೀಡಿತಳಾದ್ದು ಇನ್ನೊಂದು ವಿವಾಹವನ್ನು ಮಾಡ್ತಕ್ಕಂಥದ್ದು, ಅಥವಾ ಆಕೆ ಜಗಳ ಮಾಡಿಕೊಂಡು ತಾನು ತವರು ಮನೆಗೆ ಹೊರಟೋದು ಮತ್ತೊಂದು ವಿವಾಹವನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಕಾರಣಗಳು. ಅಥವಾ ಇನ್ನು ಕೆಲವರು ತುಂಬ ಶ್ರೀಮಂತರು, ಬೇಕಾದಷ್ಟು ಆಸ್ತಿ ಇದೆ, ಇನ್ನೊಂದು ವಿವಾಹವನ್ನು ಮಾಡ್ಕೊಳ್ತಕ್ಕಂಥದ್ದು. ಅಥವಾ ಇನ್ನು ಕೆಲವು ಸಂದರ್ಭಗಳಲ್ಲಿ ಮೊದಲ ಪತ್ನಿಗೆ ಗಂಡು ಮಕ್ಕಳು ಇಲ್ಲದೆ ಹೋದಾಗ, ನೋಡಿ ಆಶ್ಚರ್ಯ ಆಗುತ್ತೆ, ಗಂಡು ಮಕ್ಕಳು ಇಲ್ಲದೆ ಹೋದಾಗಲೂ ಆಗಲೂ ಕೂಡ ಮತ್ತೊಂದು ವಿವಾಹಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಇದ್ದಂಥದ್ದನ್ನು ನೋಡ್ತೀವಿ. ಯಾಕೆಂದರೆ ಆ ಕಾಲದಲ್ಲಿ
ಅಪುತ್ರಸ್ಯ ಗತಿರ್ನಾಸ್ತಿ. ಪುತ್ರನಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸದ್ಗತಿಯೇ ಆಗೋದಿಲ್ಲ. ಹಾಗಾಗಿ ಗಂಡು ಸಂತಾನ ಇರಲೇಬೇಕು. ಆ ಗಂಡು ಮಕ್ಕಳನ್ನು ಹೊಂದಿದಾಗ ಮಾತ್ರವೇ ಇಲ್ಲಿ ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಕಾರಣಕ್ಕಾಗಿ ಆಕಸ್ಮಿಕ ಮೊದಲ ಪತ್ನಿಗೆ ಗಂಡು ಮಕ್ಕಳಿಲ್ಲದೆ ಹೋದಾಗ, ಮಕ್ಕಳಿಲ್ಲದೆ ಹೋದಾಗ ವಿವಾಹ ಆಗ್ತಕ್ಕಂಥ ಪದ್ಧತಿಯೂ ಉಂಟು. ಗಂಡು ಮಕ್ಕಳಿಲ್ಲದೆ ಹೋದಾಗಲೂ ವಿವಾಹ ಆಗ್ತಕ್ಕಂತಹ ಪದ್ಧತಿ ಉಂಟು. ಅಥವಾ ಅನಾರೋಗ್ಯ ಪೀಡಿತಳಾದರೆ, ಅಥವಾ ಆಕೆ ಇಲ್ಲಿ ಜಗಳ ಮನಸ್ತಾಪ ಮಾಡಿಕೊಂಡು ತನ್ನ ತವರು ಮನೆಗೆ ಹೋಗಿ ಕೂತು ಮತ್ತೆ ಪತಿಯ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿದ್ರೆ ಅಂತಹ ವಿಭಿನ್ನ ಸಂದರ್ಭಗಳಲ್ಲಿ, ಈ ಥರದ ಸಂದರ್ಭಗಳಲ್ಲಿ ಹಿಂದಿನ ಕಾಲದಲ್ಲಿ ಬಹುಪತ್ನಿತ್ವ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದಂತಹ ಸಂಗತಿ ಎನ್ನುವಂತೆ ಒಪ್ಪಿಕೊಂಡಿತ್ತು. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಥರದ ಒಂದು ಪದ್ಧತಿ ಇರ್ತಕ್ಕಂತಹದ್ದು ವ್ಯಾಪಕವಾಗಿ ಇದ್ದಂತಹದನ್ನು ನಾವು ನೋಡ್ತಾ ಇದ್ವಿ. ಹೀಗಾಗಿ ಪತ್ನಿತ್ವ ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಈ ಥರದ ವಿಭಿನ್ನ ಕಾರಣಗಳು, ವಿಭಿನ್ನ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದಂತಹದನ್ನು ನೋಡ್ಬೋದು. ಈಗಲೂ ಕೂಡ ಅನೇಕ ಹಳ್ಳಿಗಳಲ್ಲಿ ಮಕ್ಕಳಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಇನ್ನೊಂದು ವಿವಾಹ ಮಾಡ್ತಕ್ಕಂಥದ್ದು. ಇನ್ನು ಅನುಕ್ರಮ ಸರಣಿ ವಿವಾಹಗಳಂತೂ ಅವು ಸರ್ವಸಾಮಾನ್ಯವಾಗಿ ಕಂಡು ಬರ್ತವೆ. ಆದರೆ ಮಕ್ಕಳಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈಗಲೂ ಅಪರೂಪದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ವಿವಾಹಗಳು ನಡೀತಕ್ಕಂತಹದನ್ನು ನಾವಲ್ಲಿ ನೋಡ್ತಾನೆ ಇರ್ತೀವಿ. ಹೀಗೆ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನು ವಿವಾಹವಾಗ್ತಕ್ಕಂತಹದ್ದು ಬಹುಪತ್ನಿತ್ವ ಆಗುತ್ತೆ. ಇಂತಹ ಬಹುಪತ್ನಿತ್ವದಲ್ಲಿ ಎರಡು ಪ್ರಕಾರಗಳಿದ್ದಾವೆ. ಒಂದು ಭಗಿನಿ ಬಹುಪತ್ನಿತ್ವ, ಮತ್ತೊಂದು ಭಗಿನೇತರ. ಇಲ್ಲಿ ಭಗಿನಿ ಅಂತ ಹೇಳಿದ್ರೆ ಸಹೋದರಿ ಎನ್ನುವಂತಹ ಅರ್ಥನೇ ಇದೆ. ಹಾಗಾದ್ರೆ ಮೊದಲನೇ ಭಾಗದಲ್ಲಿ ಭಗಿನಿ ಬಹುಪತ್ನಿತ್ವ ಅಂತಂದ್ರೆ ಏನಪ್ಪಾ ಅಂದ್ರೆ, ನೋಡಿ ಇಲ್ಲಿ ಬಹುಪತ್ನಿತ್ವದಲ್ಲಿ ಪತ್ನಿಯರ ಸಂಖ್ಯೆ ಅನೇಕ ಇರ್ತದೆ. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹ ಆಗ್ತಕ್ಕಂಥದ್ದು. ನೋಡಿ, ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸಹೋದರಿಯರೇ ಆಗಿದ್ದರೆ, ಅಕ್ಕ ತಂಗಿಯರನ್ನೇ ವಿವಾಹವಾಗಿದ್ದರೆ ಅದು ಭಗಿನಿ ಬಹುಪತ್ನಿತ್ವ. ಒಬ್ಬ ಪುರುಷ ವಿವಾಹವಾಗ್ತಕ್ಕಂಥ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರು ಸಹೋದರಿಯರು, ಅಕ್ಕ ತಂಗಿಯರಾಗಿರ್ತಕ್ಕಂಥ. ಹಿಂದೆ ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿ ಅಕ್ಕನಿಗೆ ಹುಷಾರಿಲ್ಲ, ತಂಗಿಯನ್ನು ವಿವಾಹ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಅಕ್ಕನಿಗೆ ಮಕ್ಕಳಾಗಲಿಲ್ಲ, ತಂಗಿಯನ್ನು ವಿವಾಹ ಮಾಡ್ಕೊಳ್ತಕ್ಕಂಥದ್ದು. ಈ ಥರದ ಒಂದು ಪರಂಪರೆ ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯವಾದಂತಹ ಸಂಗತಿ ಆಗಿರ್ತಾ ಇದೆ. ಹಾಗಾಗಿ ಇಲ್ಲಿ ಒಬ್ಬ ಪುರುಷ ಅನೇಕ ಜನ ಸ್ತ್ರೀಯನ್ನ ವಿವಾಹವಾಗ್ತಾನೆ, ಆದರೆ ಅವರೆಲ್ಲರೂ ಸಹೋದರಿಯರೇ ಆಗಿದ್ದರೆ ಅದು ಭಗಿನಿ ಬಹುಪತ್ನಿತ್ವ ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ, ಅಥವಾ ಎಷ್ಟು ವೇಳೆ ದೊಡ್ಡ ದೊಡ್ಡ ಮನೆತನಗಳಲ್ಲಿ ಹೆಚ್ಚು ಕೆಲಸ ಇರ್ತದೆ, ಆ ಕಾರಣಕ್ಕಾಗಿ ತಂಗಿಯನ್ನು ವಿವಾಹ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ, ಹಾಗೂ ವಿವಾಹ ಮಾಡ್ಕೊಳ್ತಕ್ಕಂಥ ಉದಾಹರಣೆಗಳು, ಮಕ್ಕಳಿಲ್ಲ ಅಂಥೇಳಿ ವಿವಾಹ ಮಾಡ್ಕೊಳ್ತಕ್ಕಂಥ ಉದಾಹರಣೆಗಳು, ಇಂತಹವುಗಳು ಅವು ಸರ್ವೇ ಸಾಮಾನ್ಯವಾದ ಸಂಗತಿಗಳಾಗಿವೆ. ಹಾಗಾಗಿ ಒಬ್ಬ ಪುರುಷ ಅಕ್ಕ ತಂಗಿಯರನ್ನೇ ಸಹೋದರಿಯರನ್ನೇ ವಿವಾಹವಾಗ್ತಕ್ಕಂತಹ ಪದ್ಧತಿಯಲ್ಲಿ ನಾವು ಭಗಿನಿ ಬಹುಪತ್ನಿತ್ವ ಅಂತ ಹೇಳಿ ಕರಿತಾ ಇದ್ದೇವೆ. ಮತ್ತೊಂದು ಭಗಿನೇತರ ಬಹುಪತ್ನಿತ್ವ. ಇದು ಒಬ್ಬ ಪುರುಷ ಅನೇಕ ಜನ ಸ್ತ್ರೀಯರನ್ನ ವಿವಾಹವಾಗಿದ್ದಾನೆ, ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗಿದ್ದಾರೆ, ಆದರೆ ಅವರೆಲ್ಲರೂ ಸಹೋದರಿಯರಾಗಿರದೆ ಬೇರೆ ಬೇರೆ ಕುಟುಂಬದವರಾಗಿದ್ದರೆ ಅದು ಭಗಿನೇತರ ಬಹುಪತ್ನಿತ್ವ. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗಿದ್ದಾರೆ, ಆದರೆ ಅವರೆಲ್ಲರೂ ಸಹೋದರಿಯರೇ ಆಗಿರದೆ ಬೇರೆ ಬೇರೆ ಕುಟುಂಬದ ಸ್ತ್ರೀಯರಾಗಿದ್ದರೆ, ಭಗಿನೇತರ ಬೇರೆ ಬೇರೆ ಕುಟುಂಬದ ಸ್ತ್ರೀಯರಾಗಿದ್ದರೆ ಅದನ್ನು ಭಗಿನೇತರ ಬಹುಪತ್ನಿತ್ವ ಅಂತ ಹೇಳಿ ಕರೆಯಲಾಗ್ತದೆ. ಈಗ ಮನೇಲಿ ಅಕ್ಕ ತಂಗಿಯರ ಸಂಖ್ಯೆ ಹೆಚ್ಚಿದ್ದಾಗ ಇಲ್ಲಿ ಪರ್ಯಾಯ ಎನ್ನುವಂತೆ ಆ ವ್ಯವಸ್ಥೆಯಲ್ಲಿ ಭಗಿನಿ ಬಹುಪತ್ನಿತ್ವ ಅಸ್ತಿತ್ವಕ್ಕೆ ಸಾಮಾನ್ಯವಾಗಿದೆ. ಅಕಸ್ಮಾತ್ ಅಕ್ಕ ತಂಗಿಯರು ಇಲ್ಲದೆ ಹೋದಾಗ ಅಥವಾ ಅವರು ಇಷ್ಟಪಡದೆ ಹೋದಾಗ ಇಲ್ಲಿ ಬೇರೆ ಕುಟುಂಬದ ಸ್ತ್ರೀಯರನ್ನು ವಿವಾಹವಾಗ್ತಕ್ಕಂಥ ಅನೇಕ ಉದಾಹರಣೆಗಳು, ಮಕ್ಕಳಿಲ್ಲ ಅಂತಕ್ಕಂಥ ಕಾರಣಗಳು, ಅನಾರೋಗ್ಯದ ಕಾರಣಗಳು, ಅಥವಾ ಶ್ರೀಮಂತ ಆಸ್ತಿ ಬೇಕಾದಷ್ಟಿದೆ, ಅನ್ಯರ ಪಾಲಾಗೋದು ಬೇಡ ಅಂತಕ್ಕಂತಹದ್ದು. ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಭಗಿನೇತರ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಕೂಡ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಹೀಗೆ ಬಹುಸಂಗಾತಿ ವಿವಾಹದಲ್ಲಿ ಬಹುಪತ್ನಿತ್ವ ಅಂತಕ್ಕಂತಹ ಪದ್ಧತಿಯಲ್ಲಿ ಭಗಿನಿ ಬಹುಪತ್ನಿತ್ವ ಮತ್ತು ಭಗಿನೇತರ ಬಹುಪತ್ನಿತ್ವ ಎನ್ನುವ ಎರಡು ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಮತ್ತೊಮ್ಮೆ ಗಮನಿಸಿ, ಸಂಗಾತಿಗಳ ಸಂಖ್ಯೆ
ಅನೇಕ ಇರತಕ್ಕಂಥದ್ದು. ಅಂದರೆ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನು ಅಥವಾ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನು ವಿವಾಹವಾಗ್ತಕ್ಕಂಥದ್ದು ಬಹುಸಂಗಾತಿ ವಿವಾಹ. ಅದರಲ್ಲಿ ಒಂದು ಬಹುಪತ್ನಿತ್ವ. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನು ವಿವಾಹವಾಗ್ತಕ್ಕಂತಹದ್ದು ಬಹುಪತ್ನಿತ್ವ. ಅದರಲ್ಲಿ ಎರಡು ಪ್ರಕಾರಗಳಿದ್ದಾವೆ. ಒಂದು ಭಗಿನಿ ಬಹುಪತ್ನಿತ್ವ, ಮತ್ತೊಂದು ಭಗಿನೇತರ ಬಹುಪತ್ನಿತ್ವ. ಇಲ್ಲಿ ಒಬ್ಬ ಪುರುಷ ವಿವಾಹವಾಗ್ತಕ್ಕಂತಹ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರು ಸಹೋದರಿಯರೇ ಆಗಿದ್ದರೆ ಅಥವಾ ಒಂದೇ ಕುಟುಂಬದ ಅಕ್ಕ ತಂಗಿಯರೇ ಆಗಿದ್ದರೆ ಅದನ್ನು ಭಗಿನಿ ಬಹುಪತ್ನಿತ್ವ ಅಂತ ಹೇಳಿ ಕರೆಯಲಾಗುತ್ತದೆ. ಮತ್ತೊಂದು ಭಗಿನೇತರ. ಒಬ್ಬ ಪುರುಷ ವಿವಾಹವಾಗ್ತಕ್ಕಂತಹ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರು ಸಹೋದರಿಯರಾಗಿರದೆ ಬೇರೆ ಬೇರೆ ಕುಟುಂಬದವರಾಗಿದ್ದರೆ ಅದು ಭಗಿನೇತರ ಬಹುಪತ್ನಿತ್ವ ಆಗುತ್ತೆ. ಈ ರೂಪದಲ್ಲಿ ಬಹುಪತ್ನಿತ್ವದಲ್ಲಿ ನಾವು ಎರಡು ಪ್ರಕಾರಗಳನ್ನು ಮುಖ್ಯವಾಗಿ ಇಲ್ಲಿ ಕಾಣ್ತೇವೆ. ಮತ್ತೊಂದು ಬಹುಪತಿತ್ವ. ಸಾಮಾನ್ಯವಾಗಿ ಇಲ್ಲಿ ಬಹುಪತಿತ್ವ ಅಂತಕ್ಕಂತಹ ಪದ್ಧತಿ ಹೆಚ್ಚು ಬಳಕೆಯಲ್ಲಿ ನಾಗರಿಕ ಸಮಾಜಗಳಲ್ಲಿ ಇರಲಿಲ್ಲ ಅಂತೇಳಿ ಹೇಳಲಾಗುತ್ತೆ. ಆದಿವಾಸಿ ಸಮುದಾಯಗಳಲ್ಲಿ ಉದಾಹರಣೆಗೆ ಖಾಸಿ, ಗ್ಯಾರೋ ಎನ್ನುವಂತಹ ಆದಿವಾಸಿ ಸಮುದಾಯಗಳಲ್ಲಿ ಖಾಸಿ, ಗ್ಯಾರೋ ಎನ್ನುವಂತಹ ಆದಿವಾಸಿ ಸಮುದಾಯಗಳಲ್ಲಿ ಮಾತ್ರ ಈ ಥರದ ಬಹುಪತಿತ್ವದ ಪದ್ಧತಿಗಳು ಅಸ್ತಿತ್ವದಲ್ಲಿದ್ದವು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಮಹಾಭಾರತದ ಉದಾಹರಣೆಯನ್ನು ತೆಗೆದುಕೊಂಡಾಗ ದ್ರೌಪದಿಯ ಒಂದು ಉದಾಹರಣೆ ಕೂಡ ಇದೆ. ಆಕೆ 5 ಜನರನ್ನ ವಿವಾಹವಾಗಿದ್ದು ಅಂತಕ್ಕಂತಹ ಬಹುಪತಿತ್ವದ ಉದಾಹರಣೆಯಾಗಿ ಅನೇಕರು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಬಹುಪತಿತ್ವ ಒಬ್ಬ ಸ್ತ್ರೀ ವಿವಾಹವಾಗುವಂತಹ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಪುರುಷರು. ಇಲ್ಲಿ ಆಕೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಪುರುಷರನ್ನ ವಿವಾಹವಾಗ್ತಕ್ಕಂಥದ್ದು ನೋಡಿ. ಒಬ್ಬ ಸ್ತ್ರೀ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದು ಬಹುಪತಿತ್ವ. ಇಲ್ಲಿ ಪತಿಯಂದಿರ ಸಂಖ್ಯೆ ಬಹು ಅನೇಕ ಇರ್ತಕ್ಕಂಥದ್ದು. ಮೊದಲನೇದಲ್ಲಿ ಪತ್ನಿಯರ ಸಂಖ್ಯೆ ಅನೇಕ ಇದ್ದರೆ ಇಲ್ಲಿ ಪತಿಯರ ಸಂಖ್ಯೆ ಅನೇಕ ಇರ್ತಕ್ಕಂತಹದ್ದು. ವಿಭಿನ್ನ ಕಾರಣಗಳಲ್ಲಿ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದು ಇಲ್ಲಿ ಬಹುಪತಿತ್ವ ಆಗುತ್ತೆ. ಇದು ಬಹಳ ವಿರಳವಾಗಿರ್ತಕ್ಕಂತಹ ಒಂದು ಪದ್ಧತಿ. ಯಾಕೆಂದರೆ ಇದು ನಮ್ಮ ನಾಗರಿಕ ಸಮಾಜಗಳಲ್ಲಿ ಒಬ್ಬ ಮಹಿಳೆ ಇಬ್ಬರು ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದನ್ನು ಸಾಮಾನ್ಯವಾಗಿ ಒಪ್ಕೊಂಡಿರ್ತಕ್ಕಂತಹದ್ದು ಕಡಿಮೆ. ಹಾಗಾಗಿ ಇದು ತೀರಾ ನಾಗರಿಕತೆ ಬೆಳವಣಿಗೆ ಆಗದೇ ಇರುವಂಥ ಪೂರ್ವದಲ್ಲಿ ಅಥವಾ ನಾವು ಕೆಲವು ಆದಿವಾಸಿ ಪಂಗಡಗಳಲ್ಲಿ ಮಾತ್ರ ಈ ಒಂದು ಬಹುಪತಿತ್ವ ಪದ್ಧತಿಯನ್ನು ಕಾಣಬಹುದು. ನಾಗರಿಕ ಸಮಾಜಗಳಲ್ಲಿ ಇದರ ಒಂದು ತೀವ್ರತೆ ಇರ್ತಕ್ಕಂಥದ್ದು ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಕೂಡ ಅನೇಕರು ಹೇಳ್ತಾರೆ. ಹಾಗಾದರೆ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹ ಮಾಡ್ತಕ್ಕಂಥದ್ದು. ಅದರಲ್ಲಿ ಪುನಃ ಎರಡು ಪ್ರಕಾರಗಳಿದ್ದಾವೆ. ಒಂದು ಸೋದರ ಬಹುಪತಿತ್ವ, ಮತ್ತೊಂದು ಸೋದರೇತರ ಬಹುಪತಿತ್ವ ಅಂತಕ್ಕಂಥ. ಸೋದರೇತರ ಬಹುಪತಿತ್ವ ಮತ್ತು ಸೋದರೇತರ ಬಹುಪತಿತ್ವ ಅದೇ ರೀತಿಯ ಅರ್ಥವನ್ನೇ ನಾವಿಲ್ಲಿ ರಿಪೀಟ್ ಮಾಡಬೇಕಾಗುತ್ತೆ. ಒಬ್ಬ ಸ್ತ್ರೀ ವಿವಾಹವಾಗ್ತಕ್ಕಂತಹ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರು ಸಹೋದರರೇ ಆಗಿದ್ದರೆ, ಒಬ್ಬ ಸ್ತ್ರೀ ವಿವಾಹವಾಗ್ತಕ್ಕಂತಹ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರು ಸಹೋದರರೇ ಆಗಿದ್ದರೆ ಅದು ಸೋದರ ಬಹುಪತಿತ್ವ ಅಂಥೇಳಿ ಕರೆಸಿಕೊಳ್ಳಲ್ಪಡ್ತದೆ. ಅಂದರೆ ಒಬ್ಬ ಸ್ತ್ರೀ ಬೇರೆ ಬೇರೆ ಕಾರಣಗಳಿಗಾಗಿ ಅನೇಕ ಪುರುಷರನ್ನ ವಿವಾಹವಾಗ್ತಕ್ಕಂಥದ್ದು, ಆದರೆ ಅವರೆಲ್ಲರೂ ಸಹೋದರರೇ ಆಗಿರ್ತಾರೆ ಎನ್ನುವಂತಹದ್ದು. ಇದು ತೀರಾ ಅಪರೂಪದ ಸಂದರ್ಭಗಳಲ್ಲಿ ಈ ಒಂದು ಬಹುಪತಿತ್ವ ಅಂತಕ್ಕಂಥದ್ದೇ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ವ್ಯವಸ್ಥೆ ಆದಿವಾಸಿ ಸಮುದಾಯಗಳಲ್ಲಿ ಅಥವಾ ಕೆಲವು ಸಮುದಾಯಗಳಲ್ಲಿ ಆಸ್ತಿ ಬೇರೆ ಮಕ್ಕಳ ಪಾಲಾಗಬಾರ್ದು ಅಂತಕ್ಕಂಥದ್ದು ಅಥವಾ ಸಹೋದರರಲ್ಲಿಯೇ ಆ ಕುಟುಂಬದ ಚೌಕಟ್ಟಿನಲ್ಲಿಯೇ ಆಸ್ತಿ ಸೀಮಿತವಾಗಬೇಕು ಅಂತಕ್ಕಂತಹ ಕಾರಣಗಳು ಅಥವಾ ವಿಭಿನ್ನ ಸಂದರ್ಭಗಳಲ್ಲಿ ಒಂದು ಸೋದರ ಬಹುಪತಿತ್ವ ಅಂತಕ್ಕಂಥದ್ದು ಇತ್ತು. ಇದನ್ನೇ ಇಲ್ಲಿ ದ್ರೌಪದಿಯವರ ಉದಾಹರಣೆ ಕೊಡ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆಕೆ 5 ಜನ ಪಾಂಡವರ ಸಹೋದರರು ಅವರನ್ನ ವಿವಾಹವಾಗ್ತಾಳೆ. ಅದು ಸೋದರ ಬಹುಪತಿತ್ವದ ಒಂದು ರೂಪದಲ್ಲಿ ಇತ್ತು ಅಂತಕ್ಕಂತಹದನ್ನು ಹೇಳಲಾಗುತ್ತದೆ. ಮತ್ತೊಂದು ಸೋದರೇತರ ಬಹುಪತಿತ್ವ. ಇಲ್ಲಿ ಮುಖ್ಯವಾಗಿ ಒಬ್ಬ
ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಾಳೆ, ಆದರೆ ಅವರೆಲ್ಲರೂ ಸಹೋದರರಾಗಿರದೆ ಬೇರೆ ಬೇರೆ ಕುಟುಂಬದವರಾಗಿರುತ್ತಾರೆ. ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗುತ್ತಾಳೆ, ಆದರೆ ಅವರೆಲ್ಲರೂ ಸಹೋದರರಾಗಿದ್ದರೆ ಬೇರೆ ಬೇರೆ ಕುಟುಂಬದವರಾಗಿದ್ದರೆ ಅದನ್ನು ಸೋದರೇತರ ಬಹುಪತಿತ್ವ ಅಂತ ಹೇಳಿ ಕರೆಯಲಾಗುತ್ತದೆ. ಉದಾಹರಣೆಗೆ ಒಂದು ಖಾಸಿ ಯಾರೋ ಎನ್ನುವಂತಹ ಆದಿವಾಸಿ ಸಮುದಾಯಗಳಲ್ಲಿ ಈ ಒಂದು ಪದ್ಧತಿ ವ್ಯಾಪಕವಾಗಿ ಬಳಕೆಯಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನೋಡ್ತೇವೆ. ಬಹುಶಃ ಹಿಂದೆ ಸ್ತ್ರೀಯರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದಂತಹ ಸಮುದಾಯಗಳಲ್ಲಿ, ಯಾಕೆಂದರೆ ನಾವು ತೀರಾ ಪುರಾತನವಾದಂತಹ ಆದಿವಾಸಿ ಸಮುದಾಯಗಳಲ್ಲಿ ನೋಡ್ತೀವಿ ಸ್ತ್ರೀ ಶಿಶು ಹತ್ಯೆ ಅಂದರೆ ಅವರ ಮೂಢನಂಬಿಕೆಗಳು ಅಥವಾ ಯಾವುದೋ ಮೂಢ ನಂಬಿಕೆಗಳ ಕಾರಣಕ್ಕಾಗಿ ಹೆಣ್ಣು ಮಗುವನ್ನು ಹತ್ಯೆ ಮಾಡ್ತಕ್ಕಂತಹ ಒಂದು ಪದ್ಧತಿಗಳು ಕೆಲವು ಸಮುದಾಯಗಳಲ್ಲಿ ಇತ್ತು. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಸಹಜವಾಗಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗುತ್ತೆ, ಪುರುಷರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಅಂತಹ ಸಂದರ್ಭದಲ್ಲಿ ಸ್ತ್ರೀಯರು ಅನೇಕ ಪುರುಷರನ್ನ, ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗಬೇಕಾದಂತಹ ಒಂದು ಅನಿವಾರ್ಯ ಪ್ರಸಂಗಗಳು ಕೂಡ ಅಲ್ಲಿ ಬಂದಿರ್ಬೋದು. ಆ ಥರದ ಒಂದು ಪದ್ಧತಿಯಲ್ಲಿ ನಾವು ಸೋದರೇತರ ಬಹುಪತಿತ್ವ ಅಂತ ಹೇಳಿ ಕರಿತೀವಿ. ಹೀಗೆ ವಿವಾಹ ಅಂತಕ್ಕಂತಹ ಪದ್ಧತಿಯಲ್ಲಿ ಈ ರೂಪದ ಪ್ರಕಾರಗಳು ಇಲ್ಲಿರುವಂತಹದ್ದನ್ನು ನೋಡ್ತೀವಿ. ಬಹುಶಃ ಇವತ್ತು ಆಧುನಿಕ ಸಮಾಜಕ್ಕೆ ಬಂದರೆ ಏಕಸಂಗಾತಿ ವಿವಾಹ ಒಂದೇ ಸಮಾಜದ ಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬಹುಪತ್ನಿತ್ವ ಆಗಿರಲಿ ಬಹುಪತಿತ್ವ ಆಗಿರಲಿ ಈ ಪದ್ಧತಿಗಳು ಅಷ್ಟೊಂದು ಮಹತ್ವವನ್ನು ಉಳಿಸ್ಕೊಂಡಿಲ್ಲ. ಹಾಗಾಗಿ ಬಹುಪತಿತ್ವ ಇಲ್ಲವೇ ಇಲ್ಲ. ಆದರೆ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಬಹುಪತ್ನಿತ್ವ ಇರಬಹುದು. ಆದರೆ ಅನಿವಾರ್ಯ ಅಂತಕ್ಕಂತಹ ಸಂದರ್ಭಗಳಲ್ಲಿ ಅನುಕ್ರಮ ಅಥವಾ ಸರಣಿ ವಿವಾಹಗಳು ಇರಬಹುದೇ ಹೊರತು ಉಳಿದಂತೆ ಏಕಸಂಗಾತಿ ವಿವಾಹವೇ ಹೆಚ್ಚಿನ ಒಂದು ಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನೊಂದು ಸಾರಿ ಇವುಗಳ ಅರ್ಥವನ್ನು ಗಮನಿಸೋಣ. ವಿವಾಹದ ಪ್ರಕಾರಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿದ್ದಾವೆ. ಒಂದು ಏಕಸಂಗಾತಿ ವಿವಾಹ, ಮತ್ತೊಂದು ಬಹುಸಂಗಾತಿ ವಿವಾಹ. ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನ ಅಥವಾ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ಮಾತ್ರ ವಿವಾಹ ಆಗ್ತಕ್ಕಂಥದ್ದು ಏಕಸಂಗಾತಿ ವಿವಾಹ. ಆಕಸ್ಮಿಕ ಸಂದರ್ಭಗಳಲ್ಲಿ ಮೊದಲ ಪತ್ನಿ ಮರಣ ಹೊಂದಿದರೆ ಅಥವಾ ಬೇರೆ ಕಾರಣಗಳು ಬಂದಾಗ ಅಲ್ಲಿ ಆ ವ್ಯಕ್ತಿ ಮತ್ತೊಬ್ಬ ಸ್ತ್ರೀಯನ್ನ ಮತ್ತೊಬ್ಬ ಪುರುಷನನ್ನ ಅಪರೂಪ ಅದು, ಆದರೆ ಅಂತಹ ವಿವಾಹವನ್ನು ಅನುಕ್ರಮ ಅಥವಾ ಸರಣಿ ವಿವಾಹ ಅಂತ ಹೇಳಿ ಕರೆಯಬಹುದು. 1955ರ ಹಿಂದೂ ವಿವಾಹ ಕಾಯ್ದೆಯು ಏಕಪತ್ನಿತ್ವವನ್ನು ಕಡ್ಡಾಯಗೊಳಿಸಿದೆ, ಬಹುಪತ್ನಿತ್ವವನ್ನು ನಿಷೇಧಿಸಿದೆ. ಹೀಗಾಗಿ ಇವತ್ತು ನಾವು ನಮ್ಮ ಸಮಾಜಗಳಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂತಹದ್ದು ಏಕಸಂಗಾತಿ ವಿವಾಹ ಎನ್ನುವಂಥ ಪದ್ಧತಿ. ಇನ್ನು ಎರಡನೆಯದು ಬಹುಸಂಗಾತಿ ವಿವಾಹ. ಅದರ ಹೆಸರೇ ಸೂಚಿಸುವಾಗಿ ಸಂಗಾತಿಗಳ ಸಂಖ್ಯೆ ಹೆಚ್ಚು ಇರ್ತಕ್ಕಂತಹದ್ದು. ಅಂದರೆ ಒಬ್ಬ ಪುರುಷ ಅಥವಾ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಸಂಗಾತಿಗಳನ್ನು ಹೊಂದುವಂತಹದ್ದು. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯನ್ನ ವಿವಾಹವಾಗಬಹುದು, ಅಥವಾ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗಬಹುದು. ಒಟ್ಟಿನಲ್ಲಿ ಸಂಗಾತಿಗಳ ಸಂಖ್ಯೆ ಹೆಚ್ಚಿರ್ತಕ್ಕಂತಹದ್ದು ಬಹು ಸಂಗಾತಿ ವಿವಾಹ. ಅದರಲ್ಲಿ ಎರಡು ಪ್ರಕಾರಗಳಿದ್ದಾವೆ. ಒಂದು ಬಹುಪತ್ನಿತ್ವ, ಮತ್ತೊಂದು ಬಹುಪತಿತ್ವ ಅಂತಕ್ಕಂಥದ್ದು. ಇಲ್ಲಿ ಬಹುಪತ್ನಿತ್ವ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗ್ತಕ್ಕಂತಹದ್ದು ಬಹುಪತ್ನಿತ್ವ ಆಗುತ್ತೆ. ಅದರಲ್ಲಿ ಎರಡು ಪ್ರಕಾರಗಳಿದ್ದಾವೆ. ಒಂದು ಭಗಿನಿ ಬಹುಪತ್ನಿತ್ವ, ಮತ್ತೊಂದು ಭಗಿನಿಯೇತರ ಬಹುಪತ್ನಿತ್ವ. ಒಬ್ಬ ಸ್ತ್ರೀಲಿ ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗುವಾಗ ಅವರೆಲ್ಲರೂ ಸಹೋದರಿಯರೇ ಆಗಿದ್ದರೆ ಅದು ಭಗಿನಿ ಬಹುಪತ್ನಿತ್ವ. ಒಬ್ಬ ಪುರುಷ ಇಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗುವಾಗ ಅವರೆಲ್ಲರೂ ಸಹೋದರಿಯರೇ ಆಗಿರದೆ ಬೇರೆ ಬೇರೆ ಕುಟುಂಬದವರಾಗಿದ್ದರೆ ಅದು ಭಗಿನಿಯೇತರ ಬಹುಪತ್ನಿತ್ವ ಎಂದು ಕರೆಸಿಕೊಳ್ಳಲ್ಪಡುತ್ತದೆ. ಇನ್ನು ಅದರಲ್ಲಿ ಎರಡನೇದು ಬಹುಪತಿತ್ವ. ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದು ಬಹುಪತಿತ್ವ. ಆ ಬಹುಪತಿತ್ವ ಪದ್ಧತಿಯಲ್ಲಿ ಪುನಃ ನಾವು ಎರಡು ಪ್ರಕಾರಗಳನ್ನು ನೋಡ್ತೇವೆ. ಒಂದು ಸೋದರ ಬಹುಪತಿತ್ವ, ಮತ್ತೊಂದು ಸೋದರೇತರ ಬಹುಪತಿತ್ವ. ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗಿದ್ದು ಅವರೆಲ್ಲರೂ ಸಹೋದರರೇ ಆಗಿದ್ದರೆ ಅದು ಸೋದರ ಬಹುಪತಿತ್ವ.
ಅವರೆಲ್ಲರೂ ಅಣ್ಣ ತಮ್ಮಂದರೆ ಆಗಿದ್ದರೆ, ಅಣ್ಣ ತಮ್ಮಂದರೇ ವಿವಾಹವಾಗಿದ್ದರೆ ಅದು ಸೋದರ ಬಹುಪತಿತ್ವ. ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರನ್ನ ವಿವಾಹವಾಗ್ತಕ್ಕಂತಹದ್ದು ಆ ಬಹುಪತಿತ್ವದಲ್ಲಿ ಅವರೆಲ್ಲರೂ ಆ ಇಬ್ಬರಿಗಿಂತ ಹೆಚ್ಚು ಜನ ಪುರುಷರು ಬೇರೆ ಬೇರೆ ಕುಟುಂಬದವರಾಗಿದ್ದರೆ, ಒಬ್ಬ ಸ್ತ್ರೀ ವಿವಾಹವಾಗ್ತಕ್ಕಂತಹ ಇಬ್ಬರಿಗಿಂತ ಹೆಚ್ಚು ಪುರುಷರು ಬೇರೆ ಬೇರೆ ಕುಟುಂಬದವರಾಗಿದ್ದರೆ ಅದು ಸೋದರೇತರ ಬಹುಪತಿತ್ವ ಅಂಥೇಳಿ ಕರೆಸಿಕೊಳ್ಳಲ್ಪಡುತ್ತದೆ. ಹೀಗೆ ನಾವು ವಿವಾಹದ ಪ್ರಕಾರಗಳಲ್ಲಿ ಬಹುಪತಿತ್ವದಲ್ಲಿ ಎರಡು ಮುಖ್ಯವಾದಂತಹ ಪ್ರಕಾರಗಳನ್ನು ನೋಡ್ತೀವಿ. ಹೀಗೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಈ ಒಂದು ಪ್ರಕಾರಗಳು ಇರ್ತಕ್ಕಂಥದ್ದು. ಅಂದರೆ ಆಧುನಿಕ ಸಮಾಜದಲ್ಲಿ ನಾವು ಏಕಸಂಗಾತಿ ವಿವಾಹವನ್ನು ಮಾತ್ರ ಇಲ್ಲಿ ವಿಶೇಷವಾಗಿ ನೋಡ್ತೀವಿ. 1955 ಹಿಂದೂ ವಿವಾಹ ಕಾಯ್ದೆ ಕೂಡ ಏಕಪತ್ನಿತ್ವವನ್ನು, ಏಕಸಂಗಾತಿ ವಿವಾಹವನ್ನು ಕಡ್ಡಾಯಗೊಳಿಸಿರೋದ್ರಿಂದ ಇವತ್ತು ಬಹುಪತಿತ್ವ ಇಂತಹ ಸನ್ನಿವೇಶಗಳು ಕಡಿಮೆ. ಬಹುಪತಿತ್ವ ಪದ್ಧತಿ ಅಂತೂ ಇಲ್ಲವೇ ಇಲ್ಲ. ಬಹುಪತ್ನಿತ್ವ ಅಲ್ಲಲ್ಲಿ ಅಪರೂಪ ಮತ್ತು ಆಕಸ್ಮಿಕ ಸಂದರ್ಭಗಳಲ್ಲಿ ಇರ್ತಕ್ಕಂತಹದನ್ನು ನೋಡ್ಬೋದು. ತೀರಾ ಕೆಲವು ಸನ್ನಿವೇಶಗಳಲ್ಲಿ ಅನುಕ್ರಮ ವಿವಾಹ ಅಥವಾ ಸರಣಿ ವಿವಾಹ ಅಂತಕ್ಕಂಥವುಗಳು ಇರಬಹುದು. ಇನ್ನು ಉಳಿದಂತೆ ಇಡೀ ಸಮಾಜ, ಎಲ್ಲ ಸಮಾಜಗಳು ಒಪ್ಕೊಂಡಿರ್ತಕ್ಕಂಥದ್ದು ಏಕಸಂಗಾತಿ ವಿವಾಹ ಅಂತಕ್ಕಂತಹ ಒಂದು ಚೌಕಟ್ಟನ್ನು ನೋಡಿ. ಇಲ್ಲಿ ನಾಗರಿಕತೆ, ಸಂಸ್ಕೃತಿ ಮತ್ತು ನಾಗರಿಕತೆ ವಿಕಾಸವಾಗುತ್ತಾ ಬಂದಂತೆ ಮಾನವನ ಆಲೋಚನೆಗಳು ಇಲ್ಲಿ ವೈಚಾರಿಕತೆಯ ಕಡೆ ಹೋಗ್ತಾ ಬಂದಂತೆ ಸಂಗಾತಿಗಳ ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ಅನೇಕ ಬದಲಾವಣೆಗಳು ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಕಾರಣಕ್ಕಾಗಿ ಇವತ್ತಿನ ನಾಗರಿಕ ಸಮಾಜಗಳಲ್ಲಿ ಏಕಸಂಗಾತಿ, ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಅಷ್ಟೇ, ಅವನ್ನಷ್ಟೇ ವಿವಾಹ ಆಗ್ತಕ್ಕಂತಹ ಒಂದು ಆದರ್ಶವಾಗಿರ್ತಕ್ಕಂತಹ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇಲ್ಲಿ ಇದೆ. ಹೀಗಿರೋದ್ರಿಂದ ಬಹುಶಃ ಆದರ್ಶ ಅಂತ ಯಾಕೆ ಕರಿತೀವಿ ನೋಡಿ. ಇಲ್ಲಿ ಪತಿ ಅಥವಾ ಪತ್ನಿ ಇಬ್ಬರೇ ಇದ್ದಾಗ ಇಲ್ಲಿ ಅನೇಕ ಪತ್ನಿಯರ ಸಂಖ್ಯೆ ಆಗಲಿ, ಅನೇಕ ಪತಿಯರ ಸಂಖ್ಯೆ ಆಗಲಿ, ಆ ಯಾವುದೇ ಗೊಂದಲಗಳು, ಸಂಘರ್ಷಗಳು, ಕೌಟುಂಬಿಕ ಸಂಘರ್ಷಗಳು ಇಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬಹುಶಃ ಹಿಂದಿನ ಕಾಲದಲ್ಲಿ ಇದ್ದಂತಹ ಬಹುಪತ್ನಿತ್ವ ಪದ್ಧತಿ ಯಾಕೆ ಮರೆಯಾಯಿತು ಅಂತ ಹೇಳಿದ್ರೆ, ಅಲ್ಲಿ ಬಿಕಾಸ್ ಆಫ್ ಇಟ್ಸ್ ಡಿಮೆರಿಟ್ಸ್, ಅದರಲ್ಲಿರ್ತಕ್ಕಂತಹ ದೋಷಗಳೇ ಅದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದ್ದಿರ್ಬೋದು. ಆದ್ದರಿಂದ ಇವತ್ತಿನ ಸಮಾಜ, ಮಕ್ಕಳು, ಶಿಕ್ಷಣ, ಒಂದು ನಾಗರಿಕವಾದಂತಹ ವ್ಯವಸ್ಥೆ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಆ ಬಹುಸಂಗಾತಿ ವಿವಾಹ ಅಂತಕ್ಕಂಥದ್ದು ಮನ್ನಣೆಯನ್ನು ಕಳೆದುಕೊಂಡಿದೆ. ಏಕಸಂಗಾತಿ ವಿವಾಹವೇ ಇಲ್ಲಿ ವ್ಯಾಪಕವಾಗಿದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ವಿವಾಹ ಪದ್ಧತಿಯಾಗಿ ಇರ್ತಕ್ಕಂತಹದನ್ನು ನೋಡ್ತೀವಿ. ಜೊತೆಗೆ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆ, ಶಿಕ್ಷಣವನ್ನು ಪಡ್ಕೊಳ್ತಕ್ಕಂತಹ ಮಕ್ಕಳು, ಅವರ ಆಲೋಚನಾ ರೀತಿ, ಇವುಗಳು ಕೂಡ ಸಾಕಷ್ಟು ವಿಶಾಲವಾಗಿ ರೂಪುಗೊಳ್ತಕ್ಕಂಥದ್ದನ್ನು ನಾವು ಇಲ್ಲಿ ಸಾಕಷ್ಟು ವಿಕಾಸ ಆಗಿರ್ತಕ್ಕಂಥದ್ದನ್ನು ನಾವು ಕೂಡ ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಅವರು ಏಕಪತ್ನಿತ್ವ ವಿವಾಹ ಅಂತಕ್ಕಂಥದ್ದು ಅಥವಾ ಏಕಸಂಗಾತಿ ವಿವಾಹ ಅಂತಕ್ಕಂಥದ್ದು ಒಂದು ಆದರ್ಶ. ಸಂಘರ್ಷಗಳಿಲ್ಲ, ಪತಿ, ಪತ್ನಿ ಮತ್ತು ಅವರ ಮಕ್ಕಳು ಇಷ್ಟು ಜನ ಇದ್ದಾಗ ಅಲ್ಲಿ ವಿಭಿನ್ನ ಕಾರಣದ ಸಂಘರ್ಷಗಳಿಗೆ ಅವಕಾಶಗಳೇ ಆಗುವುದಿಲ್ಲ. ಮತ್ತು ಒಂದು ಕುಟುಂಬದ ಅಭಿವೃದ್ಧಿ, ಮಕ್ಕಳ ಕಡೆಗೆ ಕೊಡಬೇಕಾಗಿರ್ತಕ್ಕಂಥ ಲಕ್ಷ್ಯ ಅಥವಾ ಗಮನ, ಇವೆಲ್ಲವನ್ನು ತೆಗೆದುಕೊಂಡಾಗ ಇಲ್ಲಿ ಏಕಸಂಗಾತಿ ವಿವಾಹ ಅಂತಕ್ಕಂಥದ್ದು ಹೆಚ್ಚು ಮನ್ನಣೆಗೆ ಪಾತ್ರವಾಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಮುಖ್ಯವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಏಕಸಂಗಾತಿ ವಿವಾಹ ಅಂತಕ್ಕಂತಹದ್ದೇ ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗುತ್ತೆ. ಈ ರೂಪದಲ್ಲಿ ವಿವಾಹದ ಪ್ರಕಾರಗಳು ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದ್ದು ನಮ್ಮ ಸಮಾಜಕ್ಕೆ ಒಂದು ಲೈಂಗಿಕ ಚೌಕಟ್ಟನ್ನು ಒದಗಿಸ್ತಕ್ಕಂಥದ್ದು, ಒಂದು ಸಮಾಜಕ್ಕೆ ನೈತಿಕತೆಯ ಚೌಕಟ್ಟನ್ನು ಒದಗಿಸ್ತಕ್ಕಂಥದ್ದು. ಯಾಕೆಂದರೆ ಈ ಸಂಬಂಧಗಳು, ಈ ಕುಟುಂಬದ ಅಸ್ತಿತ್ವ, ಇವೆಲ್ಲವುಗಳು ಇಡೀ ಸಮಾಜದ ಒಂದು ಪ್ರಗತಿಗೆ ಕಾರಣ ಆಗ್ತವೆ. ಹಾಗಾಗಿ ಯಾವ ಸಮಾಜದಲ್ಲಿ ವಿವಾಹ ಸಂಬಂಧಗಳು ನೈತಿಕವಾಗಿದ್ದಾವೆ, ಕೌಟುಂಬಿಕ ಚೌಕಟ್ಟು ಅಂತಕ್ಕಂತಹದ್ದು ಒಂದು ಪ್ರೀತಿ ವಾತ್ಸಲ್ಯಗಳಿಂದ ಕೂಡಿರುತ್ತದೆ, ಅಂತಹ ಸಮಾಜ ಬಹಳ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ಏಕಸಂಗಾತಿ ವಿವಾಹದ ಅಂಶಗಳು ಹೆಚ್ಚು ಪ್ರಾಧಾನ್ಯತೆ ಪಡ್ಕೊಂಡಿವೆ. ಮತ್ತು ಒಂದು ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿರ್ತಾ ಇದ್ವು. ಹಾಗಾಗಿ ಅಲ್ಲಿ ಬಹಳಷ್ಟು ಸದಸ್ಯರ ನಡುವೆ ಹೇಗೋ ಕುಟುಂಬಗಳು ನಿಭಾಯಿಸಲ್ಪಡ್ತಾ ಇದ್ವು. ಆದರೆ ಇವತ್ತು ಬಹಳಷ್ಟು ಸಂಕೀರ್ಣವಾದಂಥ ಸ್ಥಿತಿ ಇರೋದ್ರಿಂದ ಇಲ್ಲಿ ಏಕಸಂಗಾತಿ ವಿವಾಹನೇ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಮತ್ತು ಎಲ್ಲ ಸಮಾಜಗಳು ಇದನ್ನು ಒಂದು ಸರ್ವಸಮ್ಮತವಾಗಿ
ಇರೋದ್ರಿಂದ ನಾವು ವಿವಾಹದ ಪ್ರಕಾರಗಳಲ್ಲಿ ಏಕಸಂಗಾತಿ ವಿವಾಹವನ್ನು ಅತ್ಯಂತ ಮುಖ್ಯವಾದಂಥ ಪ್ರಕಾರ ಅಂತೇಳಿ ಭಾವಿಸ್ತೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಈ ಒಂದು